that you have put in towards the organization. Thank you. So, ನಮಸ್ಕಾರ ಶ್ರೀ ಮಂಜುನಾಥ್. ಇವತ್ತು ಸೆಪ್ಟೆಂಬರ್ 7, ಅಕ್ಟೋಬರ್ 7 ಬಂದರೆ ಈ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡಿ ಹತ್ತತ್ರ 23 ವರ್ಷ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಇಯರ್ ಬೇಕಾದರೆ ಇಂಡಸ್ಟ್ರಿಗೆ ಕಾಲಿಡಬೇಕಾದ್ರೆ ಜಸ್ಟ್ ಒಂದು 2,000 ಪಾಕೆಟ್ ಮನಿ ಸಂಪಾದನೆ ಮಾಡೋಣ, ಅಪ್ಪನ ಹತ್ರ ಪಾಕೆಟ್ ಮನಿ ಕೇಳೋದು ಬೇಡ, ನನ್ನ ಪಾಕೆಟ್ ಮನಿಯನ್ನು ನಾನೇ ಅರ್ನ್ ಮಾಡೋಣ ಅಂದ್ಕೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಡೆಪ್ತ್ ಗೊತ್ತಿರಲಿಲ್ಲ. ಆದರೆ ಕೆಲವೊಬ್ಬರು ಬೆಳೆದಿರೋದನ್ನ ನೋಡಿ ತರಕಾರಿ ಮಾರೋರು ಡೆವಲಪ್ ಆಗಿದ್ದಾರೆ, ಇಂಡಸ್ಟ್ರಿನಲ್ಲಿ ಹಾಲು ಮಾರೋರು ಡೆವಲಪ್ ಆಗಿದ್ದಾರೆ, IAS ಕ್ಯಾಡರ್ ಪರ್ಸನ್ ಕೂಡ ಡೆವಲಪ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿರೋರು ಕೂಡ ಈ ಬಿಸ್ನೆಸ್ನ ಪಾರ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ಬಿಸ್ನೆಸ್ಸನ್ನು ಅವ್ರನ್ನೆಲ್ಲ ನೋಡಿದಾಗ ಈ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವ ಡಿಗ್ರಿ ಯಾವ ಬುಗ್ರಿ ಅವಶ್ಯಕತೆ ಇಲ್ಲ, ಗೆಲ್ಲಬೇಕು ಅನ್ನೋ ಮನಸ್ಥಿತಿ ಒಂದಿದ್ರೆ ಸಾಕು. ಈ ಬಿಸ್ನೆಸ್ಸಲ್ಲಿ ಯಾರು ಬೇಕಾದರೂ ಗೆಲ್ಬೋದು ಅನ್ನೋ ವಿಷಯಗಳು ಈ ಇಂಡಸ್ಟ್ರಿ ಬಂದ ಮೇಲೆ ಆಳವಾಗಿ ಇದ್ರ ಬಗ್ಗೆ ಪ್ರತಿಯೊಂದು ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾಗ ಇದ್ರ ಬಗ್ಗೆ ಅರ್ಥ ಆಯಿತು. ಈ ಬಿಸ್ನೆಸ್ನಲ್ಲಿ ನಾವೇನಾದ್ರೂ 2,000 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ನಮ್ಮಂತ ದಡ್ಡ ಇನ್ನೊಬ್ಬ ಇಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು, ನಾವು ಎಷ್ಟು ಕಲಿತೀವೋ ಅಷ್ಟು ಸಂಪಾದನೆಯನ್ನ ಮಾಡ್ಬೋದು ಅಂತ ಅರ್ಥ ಆದ ದಿನದಿಂದ ದೊಡ್ಡದಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾ 9.5 ವರ್ಷ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಅಗಾಧವಾದಂಥ ಎಕ್ಸ್ಪೀರಿಯನ್ಸ್ ನ ಪಡ್ತೀವಿ. ಸ್ನೇಹಿತರೆ, ಕೆಲವೊಂದ್ಸತಿ ಅನ್ಕೊಳ್ತಿರ್ತೀವಿ ಲೈಫಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಸಪೋರ್ಟ್ ಮಾಡೋರಿದ್ರೆ, ಮಾವನ ಮನೆ ಸಪೋರ್ಟ್ ಮಾಡೋರಿದ್ರೆ, ಅಪ್ಪನ ಮನೆ ಹಿಂದೆ ಯಾರಾದ್ರೂ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡೋರಿದ್ರೆ ನಾವು ತುಂಬಾ ದೊಡ್ಡ ಹೈಟ್ ರೀಚ್ ಆಗ್ತೀವಿ ಅನ್ಕೊಳ್ತೀವಿ. ಯೋಚನೆ ಮಾಡಿ, ಜೀವನದಲ್ಲಿ ಯಾರ ಸಪೋರ್ಟ್ ತಗೊಂಡು ಬೆಳೆದ್ರೆ ಅದನ್ನ ಬಕೆಟ್ ಇಟ್ಟು ಮೇಲ್ ಬರೋದು ಅಂತಾರೆ. ಎಸ್ ಆರ್ ನೋ? ಯೋಚನೆ ಮಾಡಬೇಡಿ. ಒಂದೇ ಒಂದು ಸ್ವಲ್ಪ ಸಿಂಪಲ್ ಕ್ವಶನ್, ಯಾರಾದ್ರೂ ಸಪೋರ್ಟ್ ಮಾಡಿ ಮೇಲ್ ಬರ್ತೀನಿ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಒಂದು ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಅದೇ ಕ್ವಶನ್ಗೆ ಅದೇ ಆನ್ಸರ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಕೆಟ್ ಹಿಡಿದು ಮೇಲೆ ಬರ್ಬೇಕು ಅನ್ಕೊಂಡ್ರೆ ಯೋಚನೆ ಮಾಡಿ, ಪ್ರವಾಹ ಬಂದ್ರೆ ಬಕೆಟ್ ನಿಲ್ಲಲ್ಲ. ಎಸ್ ಆರ್ ನೋ? ಆದ್ರೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಮೇಲೆ ಬರ್ತೀನಿ ಅಂದ್ಕೊಳ್ಳಿ, 100% ಎಂತ ಪರಿಸ್ಥಿತಿ ಬಂದ್ರು ನಿಮ್ಮ ಸ್ವಂತ ಪ್ರಯತ್ನ ಒಂದು ದೊಡ್ಡ ಅನ್ಸುತ್ತೆ. ಎಲ್ಲ ಎತ್ಕೊಂಡು ಹೆಮ್ಮೆಯಿಂದ ಹೇಳ್ತೀವಿ, ಒಂದೊಂದು ಹೆಜ್ಜೆ ನಮ್ಮ ಸ್ವಂತ ಪ್ರಯತ್ನದಿಂದ. ಏನಂತ ಹೇಳಿದೆ? ನಮ್ಮ ಸ್ವಂತ ಪ್ರಯತ್ನದಿಂದ ಎಫರ್ಟ್ ಆಗ್ತಾ ಬಂದಿದ್ದಕ್ಕೆ ನೇರ ಮಾರುಕಟ್ಟೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಪನಿ ಯಾವುದು ಅಂತ ಹೇಳಿ ನಾನು ಆ ಕಂಪನಿಯನ್ನ ಕ್ಯಾಚ್ ಮಾಡಲಿಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಹತ್ತತ್ರ 9.5 ವರ್ಷ ಸಮಯ ತಗೊಳ್ತು. 9.5 ವರ್ಷದ ನಂತರ ಒಂದು ಕಂಪನಿ ನನ್ನ ಕಿವಿ ಬೀಳುತ್ತೆ. ಆ ಕಂಪನಿ ಬಗ್ಗೆ ಡೀಟೇಲ್ಸ್ ಸ್ಟಡಿ ಮಾಡ್ತಾ ಅಲ್ಲಿನ ಪ್ರಾಡಕ್ಟ್ಸ್, ಮಾರ್ಕೆಟಿಂಗ್ ಪ್ಲಾನ್, ಅಲ್ಲಿನ ಬಿಸ್ನೆಸ್ ನ ಗ್ರೋತ್ ಆಲ್ ಓವರ್ ಇಂಡಿಯಾ ನೋಡಿದಂತ ಸಂದರ್ಭದಲ್ಲಿ ಆ ಬಿಸ್ನೆಸ್ ಅನ್ನ ಆಯ್ಕೆ ಮಾಡಿಕೊಂಡೆ. ಆ ಬಿಸ್ನೆಸ್ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸ್ಟಾರ್ಟ್ ಮಾಡಿದಾಗ ವೆಸ್ಟೀಜ್ ಬಿಸ್ನೆಸ್ ಅನ್ನ ತಗೊಂಡು ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೊರಟಾಗ ಜನ ನನಗೆ ಕಿಂಡಲ್ ಮಾಡಿದ್ರು, ಏನೋ ವೇಸ್ಟೇಜ್ ಅಂತ ಹೇಳಿದ್ರು. ಅಂತವ್ರಿಗೆ ಒಂದೇ ಒಂದು ಆನ್ಸರ್ ಕೊಟ್ಟೆ, ನೀನ್ ಹೇಳಿದ್ ಕರೆಕ್ಟು, ಮನುಷ್ಯನ ಒಳಗಡೆ ಇರುವಂತ ವೇಸ್ಟೇಜ್ ಅನ್ನ ಹೊರ ಹಾಕ್ತಕ್ಕಂಥದ್ದೇ ನಮ್ಮ ವೆಸ್ಟೀಜ್ ಅಂತ ಹೇಳ್ತಾ ಜನಗಳಿಗೆ ಅರ್ಥ ಮಾಡ್ತಾ ಹೋದ್ರು. ತುಂಬಾ ಜನ ಸರ್ಕಸ್ ಮಾಡ್ತಿದ್ರು, ತುಂಬಾ ಜನ ಟ್ರೈ ಮಾಡ್ತಾ ಇದ್ರು. ಈ ಬಿಸ್ನೆಸ್ ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಆ ಪ್ರಯತ್ನವಾಗಿ ಹೊಡೆದೋಗಿತ್ತು. ಆದ್ರೆ ನನಗದನ್ನ ಅವತ್ತು ನಾನು ಕರ್ನಾಟಕದಲ್ಲಿ ಹುಬ್ಳಿ ಆಗ್ಲಿ, ಬೆಳಗಾವ್ ಆಗ್ಲಿ, ಗುಲ್ಬರ್ಗ ಆಗ್ಲಿ, ರಾಯಚೂರು ಆಗ್ಲಿ, ಬಳ್ಳಾರಿ ಆಗ್ಲಿ, ಈ ತರ ಚಿತ್ರದುರ್ಗ ಆಗ್ಲಿ, ದಾವಣಗೆರೆ ಆಗ್ಲಿ, ಈ ತರ ಅನೇಕ ಭಾಗಗಳಲ್ಲಿ ಈ ಬಿಸ್ನೆಸ್ ಅನ್ನ ರೀಚ್ ಮಾಡಕ್ ಹೊರಟಾಗ ಈ ಬಿಸ್ನೆಸ್ ನಮಗೆ ಗೊತ್ತು, ಆಲ್ರೆಡಿ ನಾವು ಜಾಯಿನ್ ಆಗಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅವತ್ತು ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇವ್ರು ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಇವ್ರು ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಬಿಸ್ನೆಸ್ ನ ಮುಂದೆ ತಗೊಂಡು ಹೋದ್ವಿ. ಅದೇ ಜನಗಳು ಹೇಳ್ತಾ ಹೊರಟ್ವಿ, ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ ಆಡುಮುಟ್ಟದ ಸೊಪ್ಪಿಲ್ಲ, ರಾಜ್ ಮಾಡದ ಪಾತ್ರವಿಲ್ಲ, ವೆಸ್ಟೇಜ್ ರೀಚ್ ಮಾಡದ ಹಳ್ಳಿನೇ ಇಲ್ಲ, ಆ ಲೆವೆಲ್ಗೆ ವೆಸ್ಟೇಜ್ ಬೆಳೆಯುತ್ತೆ ಅನ್ನೋ ಒಂದು ವಿಷನ್ ಇಟ್ಕೊಂಡು ಇಷ್ಟಪಡ್ತೀವಿ. ವೆಸ್ಟೇಜ್ ನ ಮೊದಲನೇ ಬಾರಿಯಾಗಿ ಕರ್ನಾಟಕದ ಮೂಲೆ ಹೋಗಿ ವೆಸ್ಟೇಜ್ ನ ರೀಚ್ ಮಾಡ್ತಾ ಹೆಸರೇ ಜೆ ಮಂಜುನಾಥ್ ಅಂತ. ಯಾರು ಇದ್ರು ನಮ್ ಜನ ಒಪ್ಕೊಳ್ತಾರ? ಇಷ್ಟು ಸಾಕು. ಏನಂತೀರಿ? ಜನರ ಕೆಲಸ ಏನಂತಾರೆ? ಜನರ ಕೆಲಸವೇ ಅಷ್ಟೇ. ಸ್ನೇಹಿತರೆ, ಈ ಬಿಸ್ನೆಸ್ ಅನ್ನ ವೆಸ್ಟೇಜ್ ನ ಶುರು ಮಾಡಿದಾಗ ಹೃದಯದಿಂದ ಶುರು ಮಾಡಿದೆ, ತುಂಬಾ ಪ್ರೀತಿ ಬಿಸ್ನೆಸ್ ಅನ್ನ ಶುರು ಮಾಡಿದೆ. ಆನಂತರ
ಗೊತ್ತಿರುವಂಥ ವಿಚಾರನೆ. ಆದರೆ ಹೃದಯದಿಂದ ಶುರು ಮಾಡಿದ್ರಿಂದಾನೆ ಹೇಗೆ ಆ ಹೃದಯ ಎಲ್ಲಕ್ಕೆ ಕರ್ಕೊಂಡು ಬರಬೇಕು ಅಲ್ಲಿ ಕರ್ಕೊಂಡು ಬಂತು. ಈ ಬಿಸ್ನೆಸ್ನ ಶುರು ಮಾಡಿದಂಥ ಫಸ್ಟ್ ಮಂತ್ ಚೆಕ್ 14,000 ಆದರೆ ಹಾಗೆ ಬರ್ತಾ 34,000, 69,000, ಹಾಗೆ ಬರ್ತಾ ಏನಿಲ್ಲ ಕಂಡ್ರೆ ಲಾಸ್ಟ್ ಟೈಮ್ ತಗೊಂಡಂತ ಹೈಯೆಸ್ಟ್ ಚೆಕ್ ಅಷ್ಟಿನಲ್ಲಿ 42,12,000 ಥ್ಯಾಂಕ್ಸ್ ಟು ದಿಸ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿ ನನ್ನ ಲೈಫಲ್ಲಿ ನಾನು ಏನೆಲ್ಲ ಬೇಕು ಅಂದ್ಕೊಳ್ಳೋ ಅದು 10 ಟೈಮಲ್ಲಿ ಕೊಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಹೃದಯವಂತಿಕೆಯ ಸ್ನೇಹಿತರನ್ನ ನನಗೆ ಈ ಬಿಸ್ನೆಸ್ನಲ್ಲಿ ಕೊಟ್ಟಿದೆ. ಇವತ್ತು ನನ್ನ ರಿಲೇಷನ್ನ ಹೆಚ್ಚು ಅನ್ನೋದಕ್ಕಿಂತ ನನ್ನನ್ನು ತುಂಬಾ ಇಷ್ಟಪಡುವಂತ ಸ್ನೇಹಿತರನ್ನ ಈ ಬಿಸ್ನೆಸ್ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ನಲ್ಲಿ ಜೊತೆಲಿದ್ದಂಥ ಸ್ನೇಹಿತರನ್ನ ಬಿಟ್ಟೆ, ಹೊರಗಡೆ ಇದ್ದಂಥ ಸ್ನೇಹಿತರನ್ನ ಬಿಟ್ಟೆ, ಆದ್ರೆ ಇಂಥ ಸ್ನೇಹಿತರನ್ನ ನನಗೆ ಬಿಸ್ನೆಸ್ ಕೊಟ್ಟಿದೆ. ಥ್ಯಾಂಕ್ಸ್ ಟು ದಿಸ್ ಇಂಡಸ್ಟ್ರಿ ಮುಖಾಂತರ 4 ಕಾರು ಅಸೆಟ್ಸು ಅದ್ರ ಬಗ್ಗೆ 1-2 ಲೈಫಲ್ಲಿ ಅಂದ್ಕೊಳ್ಳಿ. ದುಡ್ಡಿದ್ದು ದುಡ್ಡು ಮಾಡೋದು ದೊಡ್ಡತನ ಅಲ್ಲ, 0 ಇಂದ ದುಡ್ಡು ಮಾಡ್ತಾನಲ್ಲ ಅದೇ ರಿಯಲ್ ಟ್ಯಾಲೆಂಟ್. ಅಂತ ಈ ಬಿಸ್ನೆಸ್ ವೆಲ್ಕಮ್ ಮಾಡುತ್ತೆ. ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ. ನೀವು ಎಲ್ಲಿ ಯಾವ ಹೈಟ್ ಬೆಳಿಬೇಕು ಅನ್ಕೊಳ್ತೀರೋ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.